ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಗುಡ್ ಫ್ರೈಡೆ ಅಂತೇಳಿ ಪ್ರಪಂಚದ ಎಲ್ಲ ಕಡೆ ಸಭೆಗಳಲ್ಲಿ ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಗುಡ್ ಫ್ರೈಡೆ ಟೈಮ್ನಲ್ಲಿ ಎಲ್ಲ ಸಭೆಗಳಲ್ಲಿ ಈ ಗುಡ್ ಫ್ರೈಡೆ ಎಂಬುದಾಗಿ ಹೇಳುವಂಥ ಈ ಒಂದು ಫಂಕ್ಷನಲ್ಲಿ, ಹಬ್ಬದಲ್ಲಿ ಎಲ್ಲ ಸಭೆಗಳಲ್ಲಿ ವಾಕ್ಯಗಳು ಮಾತಾಡ್ತಾರೆ. ಅಂದರೆ ಒಂದು ಸಭೆ ನಡೀತಾ ಇರ್ತದೆ. ಆ ಸಭೆಗೆ 7 ಜನ ಸೇವಕರನ್ನು ಕರೆಸ್ತಾರೆ. ಎಷ್ಟು ಜನ? 7 ಜನ ಸೇವಕರನ್ನು ಕರೆಸಿ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಪ್ರಾಣ ಕೊಡುವಾಗ, ಆ ಶಿಲುಬೆಯ ಆ ಪ್ರಾಣ ಬಿಡೋ ಸಮಯದಲ್ಲಿ ಸುಮಾರು 7 ಮಾತುಗಳನ್ನು ಯೇಸು ಸ್ವಾಮಿ ಮಾತಾಡಿದ್ರು. ಸಕಲ ಮಾನವನಿಗಾಗಿ, ಪಾಪಿಗಳಿಗಾಗಿ ಬಲಿಯಾಗುವಂಥ ಸಮಯದಲ್ಲಿ, ಸಾಯುವಂಥ ಸಮಯದಲ್ಲಿ, ಇನ್ನೇನು ಅವರ ಪ್ರಾಣ ಹೋಗ್ತಾ ಇದೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು 7 ಮಾತುಗಳನ್ನು ಮಾತಾಡಿದ್ರು. ಈ 7 ಮಾತುಗಳನ್ನು 7 ಸೇವಕರುಗಳಿಂದ ಮಾತಾಡಿಸುವಂಥ ಸಮಯ ಈ ಸಮಯವಾಗಿರ್ತದೆ. 7 ಸೇವಕರು ಬರ್ತಾರೆ. ಈ ಒಂದೊಂದೊಂದೊಂದು ಮಾತು, ಯೇಸು ಸ್ವಾಮಿ ಮಾತಾಡಿದಂಥ 7 ಮಾತುಗಳಲ್ಲಿ ಒಂದೊಂದು ಮಾತನ್ನು ತೆಗೆದುಕೊಂಡು ಒಬ್ಬೊಬ್ಬರು ಸೇವಕರು ಮಾತಾಡ್ತಾರೆ. ಹಲ್ಲೆಲೂಯ. ಮಾತಾಡಿ ಮತ್ತೆ ಎಲ್ರಿಗೂ ಪ್ರಾರ್ಥನೆ ಮಾಡಿ ಊಟ ಗೀಟ ಎಲ್ಲ ಇರ್ತದೆ, ಊಟ ಎಲ್ಲ ಹಾಕಿಸಿ ನಂತರವಾಗಿ ಮನೆ ಕಳಿಸ್ತಾರೆ. ಇದು ಗುಡ್ ಫ್ರೈಡೆ ಎಲ್ಲ ಕಡೆ ಮಾಡುವಂಥದ್ದು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಪ್ರಾಣ ಬಿಡುವಂಥ ಸಮಯದಲ್ಲಿ ಮಾತಾಡಿದಂಥ ಮೊದಲನೇ ಮಾತು, ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ ಹೇಳಿ. ಇನ್ನೇನು ಯೇಸು ಸ್ವಾಮಿ ಪ್ರಾಣ ಬಿಡ್ತಾ ಇದ್ದಾರೆ. ಆ ಪ್ರಾಣ ಬಿಡೋ ಟೈಮ್ನಲ್ಲಿ ಕೂಡ ಮನುಷ್ಯರನ್ನ ನೋಡಿ ಯೇಸು ಹೇಳ್ತಾ ಇದ್ದಾರೆ, ನಾನು ಇವ್ರನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ. ಹಲ್ಲೆಲೂಯ. ಒಂದೇ ಮಾತು ಯೇಸು ಸ್ವಾಮಿದು, ತಂದೆಯೇ ಅವರನ್ನ ಕ್ಷಮಿಸು. ಎರಡನೇ ಮಾತು, ಇವತ್ತೇ ನನ್ನ ಸಂಗಡ ನೀನು ಪರದೇಶದಲ್ಲಿ ಇರ್ತೀಯ ಎಂಬುದಾಗಿ ಹೇಳಿ. ಇಬ್ರು ಕಳ್ಳರು ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವಾಗ ಆ ಕಡೆ ಈ ಕಡೆ ಆ ಕಳ್ಳರನ್ನು ಕೂಡ ಶಿಲುಬೆಗೆ ಹಾಕ್ತಾರೆ. ಹಲ್ಲೆಲೂಯ. ಆ ಕಡೆ ಈ ಕಡೆ ಯೇಸು ಸ್ವಾಮಿಯ ಪಕ್ಕದಲ್ಲಿ ಇಬ್ಬರು ಕಳ್ಳರನ್ನ ಶಿಲುಬೆಗೆ ಹಾಕುವಾಗ ಅದರಲ್ಲಿ ಒಬ್ಬ ಕಳ್ಳ ಹೇಳ್ತಾನೆ, ನೀನ್ ದೇವರಾಗಿದ್ರೆ, ನೀನ್ ನಿಜವಾಗ್ಲೂ ರಕ್ಷಕನಾಗಿದ್ರೆ ನೀನು ಕಾಪಾಡ್ಕೋ, ನಮ್ಮನ್ನೂ ಕೂಡ ಕಾಪಾಡು ಅಂತೇಳಿ ಗೇಲಿ ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಕಳ್ಳ ಪಕ್ಕದಲ್ಲಿರೋನು ಹೇಳ್ತಾನೆ, ಏಯ್ ಸುಮ್ನೆ ಇರೋ, ಹಂಗ ಅನ್ಬೇಡ. ಯಾರಿಗೆ? ಇನ್ನೊಬ್ಬ ಕಳ್ಳನಿಗೆ ಇನ್ನೊಬ್ಬ ಕಳ್ಳ ಹೇಳ್ತಾ ಇದ್ದಾನೆ, ಏಯ್ ಸುಮ್ನೆ ಇರೋ, ನೀನು ಆ ರೀತಿ ಹೇಳ್ಬೇಡ. ಯಾಕಂದ್ರೆ ನಾವು ಕಳ್ಳರು, ನಾವು ತಪ್ಪು ಮಾಡಿ ನಿಮಿತ್ತವಾಗಿ ನಮಗೆ ಈ ದಂಡನೆ ಬಂದಿದೆ. ಆದ್ರೆ ಈ ಪುಣ್ಯಾತ್ಮ, ಈ ದೈವ ಮನುಷ್ಯನು ಯಾವ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ಅವರಿಗೆ ಶಿಲುಬೆಗೆ ಹಾಕಿದ್ದಾರೆ ಅಂತ ಹೇಳುವಾಗ ಅಲ್ಲಿ ಆ ಮನುಷ್ಯ ಹೇಳ್ತಾನೆ, ಸ್ವಾಮಿ ನಿನ್ನ ರಾಜ್ಯ ಬರುತ್ತಲ್ಲ, ನಿನ್ನ ರಾಜ್ಯದಲ್ಲಿ ನನ್ನ ನೆನೆಸಿಕೋ ಅಥವಾ ನನ್ನ ಸೇರಿಸಿಕೋ ಅಂತೇಳಿ ಇನ್ನೊಬ್ಬ ಕಳ್ಳ ಯೇಸು ಹತ್ರ ಬೇಡಿಕೊಳ್ತಾನೆ. ಅವಾಗ ಯೇಸು ಹೇಳ್ತಾರೆ, ಇವತ್ತೇ ನೀನು ನನ್ನ ಸಂಗಡ ಪರದೇಶದಲ್ಲಿರುವಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಎರಡನೇ ಮಾತನ್ನ ಮಾತಾಡ್ತಾರೆ. ಮೂರನೇ ಮಾತು ಇದು, ಯೇಸು ಸ್ವಾಮಿ ಪ್ರಾಣ ಬಿಡೋ ಸಮಯದಲ್ಲಿ ತನ್ನ ತಾಯಿ ಅಳ್ತಾ ಇರ್ತಾಳೆ. ಅಯ್ಯೋ ಒಳ್ಳೆ ಮಗ, ಮುದ್ದಿನ ಮಗ, ನಾವೇನೇನೋ ಆಸೆಗಳು ಕಂಡುಕೊಂಡಿದ್ವಿ, ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ದಾನಲ್ಲ, ನಮ್ ದಿಕ್ಕೇನು, ನಮ್ಮ ಮನೆ ಪರಿಸ್ಥಿತಿ ಏನು, ನಮ್ಮ ಜೀವನ ಏನು ಅಂತೇಳಿ ಅವ್ರ ಆಲೋಚನೆ ಮಾಡುವಾಗ ಆ ಸಮಯದಲ್ಲಿ ಯೇಸು ಹೇಳ್ತಾರೆ, ಇದೋ ನಿನ್ನ ಮಗ, ಇದು ನಿನ್ನ ತಾಯಿ ಅಂತೇಳಿ ಅಲ್ಲಿರುವಂತ ಒಬ್ಬ ಮನುಷ್ಯನನ್ನ ಅವಳ ತಾಯಿಯನ್ನಗೆ ರಕ್ಷಣೆಗಾಗಿ, ಸಾಕುವುದಕ್ಕಾಗಿ, ಜವಾಬ್ದಾರಿ ನೋಡಿಕೊಳ್ಳುವುದಕ್ಕಾಗಿ ಯೇಸು ಅಲ್ಲಿರುವಂತ ಒಬ್ಬ ಮನುಷ್ಯನಿಗೆ ಹೇಳ್ತಾರೆ, ಇದು ನಿನ್ನ ತಾಯಿ, ಇದು ನಿನ್ನ ಮಗ ಅಂತೇಳಿ ಅಲ್ಲಿ ಒಪ್ಪಿಸಿಕೊಡ್ತಾ ಇರುವಂತ ಮೂರನೇ ಮಾತು. ಹಲ್ಲೆಲೂಯ. ನಾಲ್ಕನೇ ಮಾತು, ಇನ್ನೇನು ಯೇಸು ಸ್ವಾಮಿ ಪ್ರಾಣ ಕೊಡೋ ಟೈಮ್ನಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಏಲಿ ಏಲಿ ಲಬಾ ಸಬಾತ್ ಖಾನಿ ಎಂಬುದಾಗಿ ಹೇಳಿ ಯೇಸು ಮಾತಾಡ್ತಾರೆ. ಅದರ ಪದದ ಅರ್ಥ ಏನಂದ್ರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ ಯೇಸು ಸ್ವಾಮಿ 4ನೇ ಮಾತು ಮಾತಾಡ್ತಾರೆ. 5ನೇ ಮಾತು, ಇನ್ನೇನು ಪ್ರಾಣ ಹೋಗೋ ಟೈಮ್ನಲ್ಲಿ ಎಲ್ಲ ತೀರಿತು ಎಂಬುದಾಗಿ ಯೇಸು ಹೇಳಿದ್ರು. 6ನೇ ಮಾತು ಏನಪ್ಪಾ ಅಂದ್ರೆ, 5ನೇ ಮಾತೇನು? ಎಲ್ಲ ತೀರಿತು ಎಂದು ಹೇಳಿದನು. 6ನೇ ಮಾತು, ನನ್ನ ಆತ್ಮವನ್ನ ನಾನು ನಿನಗೆ ಒಪ್ಪಿಸಿಕೊಡ್ತೇನೆ.
6ನೇ ಮಾತು, ಇನ್ನೇನು ಪ್ರಾಣ ಹೋಗ್ತಾ ಇದೆ. ಆ ಪ್ರಾಣ ಹೋಗೋ ಟೈಮ್ನಲ್ಲಿ ಇದೋ ನನ್ನ ಆತ್ಮವನ್ನ ನಿನ್ನ ಕೈಯಲ್ಲಿ ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ. 7ನೇ ಮಾತು ಯೇಸು ಸ್ವಾಮಿ ಹೇಳ್ತಾರೆ, ಇದು ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ಆಗಿದೆ ಅಂತ ಹೇಳಿದ ತಕ್ಷಣವೇ ಆತನು ಹೇಳ್ತಾ ಇದ್ದಾನೆ ದೊಡ್ಡ ಶಬ್ದದಿಂದ, ಅವನು ದೊಡ್ಡ ಶಬ್ದದಿಂದ ಎಲ್ಲ ತೀರಿತು ಎಂಬುದಾಗಿ ಹೇಳಿ ಪ್ರಾಣ ಕೊಡ್ತಾ ಇದ್ದಾನೆ. ಈ 7 ಮಾತುಗಳು ಈ ಗುಡ್ ಫ್ರೈಡೆ ದಿನ ಮಾತಾಡುವಂತ ವಿಷಯವಾಗಿರ್ತದೆ. ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಕೆಲವು ಜನರಿಗೆ ಗೊತ್ತಿಲ್ಲ. ಆದ್ರೆ ನಾನು ಆ ಕಡೆ ಹೋಗೋದಿಲ್ಲ. ದೇವರು ಕೊಟ್ಟಂತ ಕೆಲವು ವಾಕ್ಯದ ಕಡೆಗೆ ನಾನು ಹೋಗಕ್ಕೆ ಇಷ್ಟಪಡ್ತೀನಿ. ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ತಿಪ್ಪೆಯಿಂದಲೂ ಧೂಳಿನಿಂದಲೂ ದೇವರು ನಮ್ಮನ್ನ ತೆಗೆದಿದ್ದಾನಂತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ಧೂಳಿನಿಂದಲೂ ತಿಪ್ಪೆಯಿಂದಲೂ ಅವನು ನಮ್ಮನ್ನ ತೆಗೆದಿದ್ದಾನಂತೆ. ಆ ಧೂಳು ಏನು? ಆ ತಿಪ್ಪೆ ಏನು? ಆ ಧೂಳಿನ ಅವಸ್ಥೆ ಏನು? ಆ ಧೂಳು ಅಂದ್ರೆ ಏನು? ಆ ತಿಪ್ಪೆ ಅವಸ್ಥೆ ಅಂದ್ರೆ ಏನು? ಇದರ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 113ನೇ ಅಧ್ಯಾಯದಲ್ಲಿ, ಕೀರ್ತನೆ 113ನೇ ಅಧ್ಯಾಯ 7-8 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಎತ್ತುತ್ತಾನೆ. ಪ್ರಭುಗಳ ಜೊತೆಯಲ್ಲಿ ಅಂದರೆ ಅವರ ಜನಾಧಿಪತಿಗಳ ಒಡನೆ ಅವರನ್ನು ತೆಗೆದುಕೊಂಡೋಗಿ ಕುರುಡಿಸ್ತಾನೆ. ಆ ಅವಸ್ಥೆಯಿಂದ ತೆಗೆದು, ಆ ತಿಪ್ಪೆಯಿಂದ ತೆಗೆದು, ಆ ದುರವಸ್ಥೆಯಿಂದ ತೆಗೆದು ಪ್ರಭುಗಳು ಕುತ್ತುಕೊಳ್ಳುವಂತ ಸ್ಥಾನ ಮಾನ ಪದವಿಗಳಲ್ಲಿ ದೇವರು ಪ್ರತಿಯೊಬ್ಬ ಮನುಷ್ಯನನ್ನ ಕೂಡಿಸ್ತಾನೆ ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಸರಿ, ಈಗ ತಿಪ್ಪೆ ಆ ಧೂಳು ಇರ್ಲಿ ಆ ಕಡೆಗೆ. ಆ ವಾಕ್ಯಕ್ಕೆ ಅನುಗುಣವಾಗಿರುವಂತ ಇನ್ನೊಂದು ವಾಕ್ಯವನ್ನು ತೆಗೆದು ನಾವು ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 5-6 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿ ಆಕಾಶ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೂ ಮನುಷ್ಯನನ್ನು ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಹೀಗಿರಲಾಗಿ ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಸಾಕು, ಮನುಷ್ಯನನ್ನ ದೇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿದ ಮೇಲೆ ಕೆಲವು ಕಾರ್ಯ ಅಲ್ಲಿ ನಡೀತಾ ಇದೆ ಮನುಷ್ಯನಲ್ಲಿ. ಅದು ಯಾವ ಕಾರ್ಯ ಅಂದ್ರೆ ಅದೇ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಇರುವಂತ 16 ಅಥವಾ 15, 16, 17 ವಾಕ್ಯಗಳನ್ನು ಬೇಗ ಓದಿ ಸಹಾಯ ಮಾಡ್ರಿ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೆ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು, ಅದರ ಒಳಗಡೆ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು, ಈ ತೋಟದಲ್ಲಿರುವಂತಹ ಎಲ್ಲಾ ತರದ ಮರದ ಹಣ್ಣುಗಳನ್ನ ಹೆಚ್ಚೆಚ್ಚವಾಗಿ ತಿನ್ನಬಹುದು, ಅತಿ ಹೆಚ್ಚಾಗಿ ನೀವು ತಿನ್ನಬಹುದು. ಒಳ್ಳೆದರ ಕೆಟ್ಟದ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ. ಆದ್ರೆ ಈ ಎಲ್ಲಾ ಮರಗಳ ಮಧ್ಯದಲ್ಲಿ ಒಂದು ಮರ ಇಟ್ಟಿದ್ದೀನಿ. ಈ ಮರದಲ್ಲಿರುವಂತ ಹಣ್ಣು ಯಾವುದು ಗೊತ್ತಾ? ಒಳ್ಳೆದರ ಕೆಟ್ಟದರ ಅರಿವನ್ನು ತಿಳುವಳಿಕೆಯನ್ನು ಉಂಟು ಮಾಡುವ ಹಣ್ಣು. ಈ ಹಣ್ಣನ್ನು, ಆ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು, ತಿಂದರೆ ಸತ್ಯ ಹೋಗುವಿ ಎಂದು. ಒಂದು ವೇಳೆ ನನ್ನ ಮಾತನ್ನ ಮೀರಿ ಏನಾದ್ರೂ ನೀವು ತಿಂದ್ರೆ ತಿಂದ ದಿನವೇ ನೀವು ಸತ್ತು ಹೋಗ್ತೀರಾ ಅಂತ ಹೇಳಿ ದೇವರು ಮನುಷ್ಯರಿಗೆ ಆಜ್ಞಾಪಿಸ್ತಾ ಇದ್ದಾನೆ. ಅಲ್ಲಿವರೆಗೂ ಅವರು ಬೆತ್ತಲನ್ನೇ ಹಾಕಿದ್ದಾರೆ. ಅಲ್ಲಿವರೆಗೂ ಅವರಿಗೆ ಬಟ್ಟೆ, ಈಗ ನಾವು ಹಾಕೊಂಡಿದೀವಲ್ಲ ಆ ತರ ಬಟ್ಟೆ ಆಗಿರ್ಲಿಲ್ಲ. ಅವರಿಗೆ ಬಟ್ಟೆ ದೇವರ ಮಹಿಮೆಯ ಬಟ್ಟೆ ಆಗಿತ್ತು. ದೇವರ ಬೆಳಕೆ ಅವರಿಗೆ ವಸ್ತ್ರವಾಗಿತ್ತು. ಅವರು ಬೆತ್ತಲೆ ಆಗಿರಲಿಲ್ಲ.
ಅಂದ್ರೆ ಅವರಿಗೆ ಸಾಧಾರಣವಾಗಿರುವಂತ ವಸ್ತ್ರ ಅವರಿಗೆ ಇರಲಿಲ್ಲ. ಅವರಿಗೆ ವಸ್ತ್ರವೇ ದೇವರ ಮಹಿಮೆಯು ದೇವರ ಬೆಳಕು ಆಗಿತ್ತು. ದೇವರು ಹೇಳಿದ್ರು, ನೀನ್ ತಿಂದ ದಿನ ನೀನೇನ್ ಮಾಡ್ತೀಯ, ಸತ್ ಹೋಗ್ತೀಯ. ಅಂದ್ರೆ ಅದಕ್ಕಿಂತ ಮುಂಚೆ ಮನುಷ್ಯರಿಗೆ ಸಾವೇ ಇರಲಿಲ್ಲ. ಮನುಷ್ಯರಿಗೆ ಸಾವಿರಲಿಲ್ಲ. ಫಸ್ಟ್ ಆದಾಮ ಎಂಬುದಾಗಿ ಹೇಳುವಂತ ಒಂದು ಗಂಡನ್ನ ದೇವರು ಅಧೋಲೋಕದಲ್ಲಿರುವಂತಹ ಮಣ್ಣನ್ನ ತೆಗೆದುಕೊಂಡು ಆ ಮಣ್ಣಿನಿಂದ ಒಬ್ಬ ಪುರುಷನನ್ನ ದೇವರು ಸೃಷ್ಟಿ ಮಾಡ್ದ. ಎರಡದಾಗಿ ದೇವ್ರು ನೋಡಿದ್ರು, ಈ ಮನುಷ್ಯನಿಗೆ ಸರಿ ಬೀಳುವಂತ ಒಂದು ಸಂಗಾತಿಯನ್ನು ಉಂಟು ಮಾಡಬೇಕಂತೇಳಿ ದೇವರು ಅನೇಕ ಪಕ್ಷಿ ಪ್ರಾಣಿಗಳು ನೋಡ್ದ, ಯಾವುದು ಸೆಟ್ ಆಗಿಲ್ಲ. ಆಗ ದೇವರೇನು ಮಾಡಿದ್ರು, ಆ ಮನುಷ್ಯನಿಗೆ ಒಂದು ಗಾಢ ನಿದ್ರೆಯನ್ನ ಕೊಟ್ಟು ಆ ಮನುಷ್ಯನ ಪಕ್ಕೆಯ ಎಲುಬಿನಲ್ಲಿ ಒಂದು ಮೂಳೆಯನ್ನು ತೆಗೆದು ನಾರಿ, ಅವ್ವ ಎಂಬುದಾಗಿ ಹೇಳುವಂತ ಒಂದು ನಾರಿಯನ್ನ, ಒಂದು ಸ್ತ್ರೀಯನ್ನ ದೇವರು ಸೃಷ್ಟಿ ಮಾಡ್ದ. ಇವತ್ತಿಗೂ ಕೂಡ ಗಂಡಿಗೆ ಒಂದು ಪಕ್ಕೆಯಲ್ಲಿ ಮೂಳೆ ಕಡಿಮೆ ಇರ್ತದೆ. ಬೇಕಾದ್ರೆ ಟೆಸ್ಟ್ ಮಾಡಿಸಿ, ಯಾವಾಗಲೂ ಹೇಳೋ ರೀತಿಯಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಪಕ್ಕೆಯಲ್ಲಿ ಮೂಳೆ ಒಂದು ಕಡಿಮೆ ಇರ್ತದೆ. ಸ್ತ್ರೀಗೆ ಒಂದು ಪಕ್ಕೆ ಎಲುಬು ಜಾಸ್ತಿ ಇರ್ತದೆ. ಯಾಕೆ ಹೇಳ್ರಿ? ಪುರುಷನಿಂದ ಒಂದು ಮೂಳೆ ತೆಗೆದು ದೇವರು ಸ್ತ್ರೀಗೆ ಕೊಟ್ಟ, ನಾರಿಗೆ ಕೊಟ್ಟ, ಸ್ತ್ರೀಯನ್ನು ಸೃಷ್ಟಿ ಮಾಡ್ದ. ಆದ ನಿಮಿತ್ತವಾಗಿ ಅವ್ವ ಎಂಬುದಾಗಿ ಹೇಳುವಂತವಳು, ನಾರಿ, ಸ್ತ್ರೀ ಈ ಲೋಕಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಒಂದು ಸ್ತ್ರೀ ಈ ಲೋಕಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಒಂದು ಸ್ತ್ರೀ, ಒಂದು ನಾರಿಯನ್ನ ದೇವರು ಸೃಷ್ಟಿ ಮಾಡ್ದ. ಈಗ ಇವರಿಬ್ಬರಿಗೂ ವಸ್ತ್ರ ಇರಲಿಲ್ಲ. ದೇವರ ಬೆಳಕು, ದೇವರ ಮಹಿಮೆ, ದೇವರ ಮಾತೆ ಅವರಿಗೆ ವಸ್ತ್ರವಾಗಿತ್ತು. ಈ ಮಹಿಮೆ, ಈ ಬೆಳಕು, ಈ ದೇವರ ಮಾತು ವಸ್ತ್ರ ಆಗಿರುವಾಗ ಇವರು ದೇವರ ಒಡಂಬಡಿಕೆಯಲ್ಲಿದ್ದರು. ಇವರೊಟ್ಟಿಗೆ ಮಾತಾಡುವುದಕ್ಕಾಗಿ ದೇವರು ಅವಾಗ ಇಳಿದು ಬರ್ತಾ ಇದ್ದಂತೆ. ಹಲ್ಲೆಲೂಯಾ. ದೇವರು ಅವಾಗ ಇಳಿದು ಬಂದು ಮನುಷ್ಯರೊಟ್ಟಿಗೆ ನೇರವಾಗಿ ಮಾತಾಡ್ತಾ ಇದ್ದಂತೆ. ಒಂದು ದಿನ ಏನಾಯ್ತು, ದೇವರೇನು ಹೇಳಿದ್ರು, ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಹಣ್ಣಿದೆಯಲ್ಲ, ಈ ಹಣ್ಣು ನೀವು ತಿನ್ನಬೇಡ್ರಿ ಅಂತ ಹೇಳಿ ದೇವರು ಹೇಳಿದ್ರಲ್ವಾ. ಇದೇನಾಗ್ತಾ ಇದೆ ಅಂದ್ರೆ, ಸೈತಾನನು, ಕೆಲವು ಜನರು ಹೇಳ್ತಾರೆ ನಮ್ಮ ವಿಗ್ರಹಗಳನ್ನ ಸೈತಾನ ಅಂತ ಹೇಳ್ತಾರೆ ಅಂತ. ವಿಗ್ರಹಗಳನ್ನ ಯಾರು ಸೈತಾನ ಅನ್ನಲ್ಲ. ಬೈಬಲ್ ಅಲ್ಲಿ ವಿಗ್ರಹಗಳನ್ನೇ ಅಂತಾರೆ. ಸೈತಾನ ಮತ್ತೆ ಯಾರು? ಸೈತಾನ ಯಾರಪ್ಪ ಅಂದ್ರೆ ಪರಲೋಕ ರಾಜ್ಯದಲ್ಲಿ ದೇವರನ್ನ ಆರಾಧನೆ ಮಾಡುವಂತ ಒಬ್ಬ ಆರಾಧನಾ ದೂತನಾಗಿದ್ದ. ಇವನೇನ ಮಾಡ್ದ, ದೇವರು ಕುತ್ತುಕೊಳ್ಳುವ ಸ್ಥಾನದಲ್ಲಿ ನಾನು ಕುತ್ಕೊಳ್ಬೇಕು, ದೇವ್ರಿಗೆ ಸಿಕ್ಕೋ ಗೌರವ ನನಗೆ ಬರ್ಬೇಕಂತ ಆಸೆ ಪಟ್ಟ. ಆಗ ಅಲ್ಲಿ ಅವನು ಪಾಪ ಮಾಡ್ದ. ದೇವರೇನ್ ಮಾಡಿದ್ರು, ಅವನ ಏಗಿಸಿ ಒಂದೇ ಒಂದು ಒದ್ದಿದ್ದು, ಅಲ್ಲಿಂದ ಬಂದು ಕೆಳಗಡೆ ಬಿದ್ದ. ಕೆಳಗಡೆ ಬೀಳಲ್ಪಟ್ಟವನೇ ಸೈತಾನ. ಅರ್ಥ ಆಗ್ತಾ ಇದೆಯಾ? ಈಗ ಈ ಸೈತಾನನಿಗೆ ಹೊಟ್ಟೆ ಉರಿ ಬಂತು. ಏನಂತ ಹೇಳಿ, ನಾನ್ ದೇವರ ಹತ್ರ ಇದ್ದೆ, ಆ ಸಂಬಂಧ ಕಟ್ಟಾಯ್ತು. ಈಗ ಆ ಸಂಬಂಧದಲ್ಲಿ ಮನುಷ್ಯರನ್ನ ಆ ಜಾಗದಲ್ಲಿ ಯಾರಾದ್ರೂ ಇಡಬೇಕಂತೇಳಿ ಇಬ್ಬರನ್ನ ಸೃಷ್ಟಿ ಮಾಡಿದಾನೆ. ನನಗೆ ಸಿಗದೇ ಇರುವಂತ ಸ್ಥಾನ, ನನಗೆ ಸಿಗದೇ ಇರುವಂತ ಅವಕಾಶ ಇವರಿಗೂ ಸಿಕ್ಕಬಾರದು. ಹೇಗಾದ್ರೂ ಮಾಡಿ ಇವರನ್ನು ಕೂಡ ದೇವರಿಂದ ದೂರ ಮಾಡ್ಬೇಕಂತೇಳಿ ಸೈತಾನ ಆಲೋಚನೆ ಮಾಡ್ದ. ಈಗ ಈ ಸೈತಾನ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಬರಕ್ಕಾಗಿಲ್ಲ. ಈಗ ಇವನು ಒಂದು ಸರ್ಪದ ಒಳಗಡೆ ಬರ್ತಾ ಇದ್ದಾನೆ, ಒಂದು ಹಾವಿನ ಒಳಗಡೆ ಬರ್ತಾ ಇದ್ದಾನೆ. ಈ ಹಾವಿನ ಒಳಗಡೆ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ, ಆ ವಾಕ್ಯ ಓದ್ರಿ, 3ನೇ ಅಧ್ಯಾಯ 1, 2, 3 ವಾಕ್ಯ ಬೇಗ ಪಟ್ಟಂತ. ಯೆಹೋವ ದೇವರು ಉಂಟು ಮಾಡಿದಂತ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ತುಂಬಾ ಕುಯುಕ್ತಿ ಉಳ್ಳಂತದಾಗಿತ್ತು. ಅದು ಸ್ತ್ರೀ ಹತ್ರ ಬರ್ತಾ ಇದೆಯಂತೆ. ದೇವರು ಉಂಟು ಮಾಡಿರುವಂತ ಮೊದಲನೆಯ ಸ್ತ್ರೀ ಆಗಿರುವಂತ ಅವ್ವಳ ಹತ್ರ ಈ ಸರ್ಪ, ಈ ಸೈತಾನ ಬರ್ತಾ ಇದೆ. ಬಂದು ಏನವ್ವ ತೋಟದಲ್ಲಿರುವ ಯಾವ ಮರದಲ್ಲಿರುವಂತ ಹಣ್ಣನ್ನ ಈ ತೋಟದಲ್ಲಿರೋದನ್ನ ತಿನ್ನಬಾರದು ಅಂತ ದೇವರು ಹೇಳಿದನು ಎಂಬುದಾಗಿ ಕೇಳ್ತಾ ಇದ್ದಾನೆ.
ದೇವರು ಅಪ್ಪಣೆ ಕೊಟ್ಟಿರುವುದೆಂದು ನಿಜವೋ ಎಂದು ಕೇಳಲು ದೇವರು ನಿಮಗೆ ಅಪ್ಪಣೆ ಕೊಟ್ಟರು ನಿಜನಾ ಅಂತ ಆ ಸೈತಾನ ಕೇಳ್ತಾ ಇದ್ದಾನೆ. ಸ್ತ್ರೀಯು ಆ ತೋಟದಲ್ಲಿರುವ ಮರದ ಹಣ್ಣುಗಳು ಅವಾಗ ಆ ಸ್ತ್ರೀ ಹೇಳ್ತಾ ಇದ್ದಾಳೆ, ಈ ಮರದ ತೋಟದಲ್ಲಿರುವ ಈ ತೋಟದ ಮಧ್ಯದಲ್ಲಿರುವಂತಹ ಮರದ ಹಣ್ಣನ್ನು ನಾವು ತಿನ್ನಬಹುದು, ನಾವು ಎಲ್ಲಾ ಮರದ ಹಣ್ಣನ್ನು ತಿನ್ನಬಹುದು. ಆದರೆ ತೋಟದ ಮಧ್ಯದಲ್ಲಿರುವ ಆದ್ರೆ ತೋಟದ ಮಧ್ಯದಲ್ಲಿ ಒಂದು ಮರ ಇದೆ, ಈ ಮರದ ಫಲವು ವಿಷವಾಗಿಯೂ ಈ ಮರದ ಫಲದ ವಿಷಯವಾಗಿ ತಿಂದರೆ ಬೇಗ ಓದ್ಬೇಕು, ಬೇಗ ತಿಂದರೆ ಇದನ್ನು ತಿನ್ನಲು ಕೂಡದು ಮುಟ್ಟಲು ಕೂಡದು, ಇದನ್ನು ತಿನ್ನಲು ಕೂಡುದು, ಈ ಹಣ್ಣನ್ನು ಮುಟ್ಟಲು ಕೂಡುದು. ತಿಂದರೆ ಸಾಯುವಿರಿ ಎಂದು ದೇವರು ಒಂದು ವೇಳೆ ಹೇಳಿದ್ದಾನೆ ಎಂದಳು. ಏನಾದ್ರೂ ನನ್ನ ಮಾತು ಮೀರಿ ನನ್ನ ಮಾತು ಬಿಟ್ಟು ನೀವು ತಿಂದ್ರಿ ಅಂದ್ರೆ ನೀವು ಅದೇ ದಿನ ಸತ್ತು ಹೋಗ್ತೀರಾ ಅಂತ ದೇವರು ಹೇಳಿದ್ದಾನೆ. ಆಗ ಸರ್ಪವು ಸ್ತ್ರೀಗೆ, ಆಗ ಸರ್ಪವು ಸ್ತ್ರೀಗೆ, ನೀನ್ ಹೇಗೋ ಸಾಯುವುದಿಲ್ಲ, ನೀನ್ ಏನ್ ಮಾಡ್ರು ಸಾಯಲ್ಲ, ಆ ರೀತಿ ದೇವ್ರು ನಿನ್ನ ಸೃಷ್ಟಿ ಮಾಡಿದಾರೆ, ಒಂದು ಕೆಲಸ ಮಾಡು, ನೀವು ಇದರ ಹಣ್ಣನ್ನು ತಿಂದಾಗಲೇ ನೀವು ಇದರ ಹಣ್ಣು ತಿಂದ್ಬಿಡ್ರಿ, ಈ ಮರದ ಹಣ್ಣು ನೀವು ತಿಂದ್ಬಿಟ್ರೆ ನಿಮ್ಮ ಕಣ್ಣುಗಳು ತೆರೆಯುವವು, ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ, ನೀವು ದೇವರಂತೆ ಆಗಿ ನೀವು ದೇವರಾಗ್ಬಿಡ್ತೀರಾ. ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ನೀವು ಒಳ್ಳೇದು ಕೆಟ್ಟದು ಭೇದವನ್ನ ಅರಿವನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಿಮ್ಮ ಒಳಗಡೆ ಬಂದ್ಬಿಡ್ತದೆ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿ ಮೋಸ ಮಾಡಿ ವಂಚಿಸಿ ಯಾವ ಹಣ್ಣು ತಿನ್ನಬೇಡ ಅಂತ ದೇವ್ರು ಹೇಳಿದ್ರು ಆ ಹಣ್ಣನ್ನ ಆ ಸೈತಾನ ತಿನ್ನಿಸ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಮನುಷ್ಯರಿಗೆ ಸಾವಿರಲಿಲ್ಲ, ಎಷ್ಟು ವರ್ಷ ಆದ್ರೂ ಅವ್ರು ಸಾಯ್ತಾ ಇರಲಿಲ್ಲ. ಯಾವಾಗ ಪಾಪ ಮಾಡಿದ್ರು ಮರಣ ಅವರ ಒಳಗಡೆ ಬಂತು. ಅಂದ್ರೆ ದೇವರ ವಾಕ್ಯ ಬೀಳ್ತದೆ, ಪಾಪದ ಸಂಬಳ ಮರಣ. ಪಾಪದ ಸಂಬಳ, ಈಗ ನಾನು ದುಡಿಯಕ್ಕೆ ಹೋಗ್ತೀನಿ, ಕಲ್ಲ ಕೊಡ್ತಾರೆ ತಿಂಗಳಿಗೊಂದ್ಸಾರಿ, ನಿಮ್ಗೆ ಅರ್ಥ ಆಗಿಲ್ಲ. ಈಗ ಕೆಲವೊಬ್ರು ವಾರಕ್ಕೊಂದ್ಸಾರಿ ಸಂಬಳ ತಗೊಳ್ಳುವಂತ ಕೆಲ್ಸಕ್ಕೆ ಹೋಗ್ತಾರೆ, ಕೆಲವರು ದಿನ ಸಂಬಳ ತಗೊಳ್ಳುವಂತ ಕೆಲ್ಸಕ್ಕೆ ಹೋಗ್ತಾರೆ, ಕೆಲವು ದಿನ ತಿಂಗಳಿಗೊಂದ್ಸಾರಿ ಸಂಬಳ ಬರುವಂತ ಕೆಲ್ಸಕ್ಕೆ ಹೋಗ್ತಾರೆ. ತಿಂಗಳು ಪೂರ್ತಿ ಕೆಲಸ ಮಾಡಿಬಿಟ್ಟು ಓನರು ತಗೊಳಪ್ಪ ನಿನ್ ಸಂಬಳ ಮಾಡಿ ಕಲ್ಲು ಕೊಡ್ತಾರಾ? ಏನ್ ಬ್ರದರ್, ಕಲ್ಲು ಕೊಡ್ತಾರ, ಪೇಪರ್ ಕೊಡ್ತಾರ, ಏನ್ ಕೊಡ್ತಾರೆ? ಡಬ್ಬಲ್ ದುಡ್ಡು, ಏನೋ ದುಡ್ಡು ಅಲ್ಲ ಲೂಯ. ಯಾಕೆ? ಅವ್ನು ಕಷ್ಟಪಟ್ಟಿದ್ದಕ್ಕೆ ಸಂಬಳ, ಅವನು ಕಷ್ಟಪಟ್ಟಿದ್ದಕ್ಕೆ, ತಿಂಗಳು ಪೂರ್ತಿ ಕಷ್ಟಪಟ್ಟಿದ್ದಕ್ಕೆ ಅವನ ಕೈಯಲ್ಲಿ ಸಂಬಳ. ಹಾಗೇನೆ ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಬಳ ಇದೆ. ಇಡೀ ಜಗತ್ತಲ್ಲಿ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪಾಪ ಮಾಡೋ ಪ್ರತಿಯೊಬ್ಬ ಮನುಷ್ಯನಿಗೂ ಸಂಬಳ ಇದೆ. ಆ ಸಂಬಳವೇ ಮರಣ. ಇದು ಯಾವ ಮರಣ? ನಿತ್ಯ ಮರಣ. ಈಗ ಮನುಷ್ಯನಾಗಿ ಹುಟ್ಟಿದೀನಿ, ಹುಟ್ಟಿದ ಮೇಲೆ ಸಾಯ್ಬೇಕು. ಸತ್ತ ಮೇಲೆ ಎರಡನೇ ಮರಣ ಇದೆ. ಸತ್ತ ಮೇಲೆ ಟೋಟಲ್ ಮನುಷ್ಯನಿಗೆ ಎರಡು ಮರಣ. ಒಂದು, ಈಗ ಜೀವಂತವಾಗಿದ್ದೀನಿ, ಹೇಳಕ್ಕಾಗಲ್ಲ, ಕ್ಯಾನ್ಸರ್ ಬಂತು, ರೋಗ ಬಂತು, ಆಕ್ಸಿಡೆಂಟ್ ಆಯ್ತು, ಇಲ್ಲ ಸಮಯ ಬಂತು, ಏನೊಂದು ಆಯ್ತು, ಈಗ ನಾನು ಸಾಯ್ತೀನಿ, ಆ ಒಂದು ಮರಣ. ಸತ್ತ ಮೇಲೆ ಇನ್ನ ಒಂದು ಮರಣ ಇದೆ. ಅದು ಯಾವ ಮರಣ ಅಂದ್ರೆ ನಿತ್ಯ ಮರಣ, ನರಕ. ಅದು ಯಾವುದಕ್ಕೆ? ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೆ. ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮ ಇದೆ. ಆತ್ಮ, ಪ್ರಾಣ, ಶರೀರ ಮೂರಿದೆ. ಪ್ರಾಣ ದೇವರು ಕೊಟ್ಟಿದ್ದು ದೇವರ ಹತ್ರ ಹೋಗುತ್ತೆ, ಶರೀರ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗುತ್ತೆ. ಅದರ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಆತ್ಮ ಎಲ್ಲಿಗೆ ಹೋಗುತ್ತೆ? ಮೇಲೆ ಎರಡು ಮನೆ ಇದೆ, ಒಂದು ನರಕದ ಮನೆ, ಒಂದು ಸ್ವರ್ಗದ ಮನೆ. ನನಗೆ ಸ್ವರ್ಗದ ಮನೆ ಬೇಕೆಂಬುದಾಗಿ ಹೇಳುವಂತವ್ರು ಯಾರಾದ್ರೂ ಕೈ ತೆಗೀರಿ ನೋಡೋಣ. ಮೇಲೆ ಎರಡು ಮನೆ ಇದೆ, ಒಂದು ನರಕದ ಮನೆ, ಒಂದು ಸ್ವರ್ಗದ ಮನೆ. ಈಗ ನರಕದ ಮನೆಗೆ ಒಂದು ಸಾರಿ ಹೋದ್ಮೇಲೆ ಮತ್ತೆ ಆ ಕಡೆಯಿಂದ ಯಾರು ಈಚೆ ಕಡೆ ಬರಕ್ಕಾಗಲ್ಲ. ಒಂದು ಸಾರಿ ಸ್ವರ್ಗದ ಮನೆಗೆ ಹೋಗಿ ತಕ್ಷಣ ಸ್ವರ್ಗದ ಮನೆಯಿಂದ ಈಚೆ ಕಡೆ ಯಾರು ಬರಕ್ಕಾಗಲ್ಲ, ಅದು ಪರ್ಮನೆಂಟ್. ಮೇಲೆ ಎರಡು ಮನೆ ಇದೆ, ಒಂದು ನರಕ, ಒಂದು ಸ್ವರ್ಗ. ನನಗೆ ಸ್ವರ್ಗ ಬೇಕು ಎಂಬುದಾಗಿ ಹೇಳುವಂತವ್ರು ಧೈರ್ಯ ಕೈ ಎತ್ತರ ನೋಡೋಣ. ಸರಿ, ಈಗ ಈ ಸ್ವರ್ಗದ ಮನೆ ಬೇಕು ಎಂಬುದಾಗಿ ಹೇಳುವಂತವನು, ಈ ಮನುಷ್ಯ ಏನ್ ನಷ್ಟಪಡಿಸ್ಕೊಂಡ ಆ ಮಹಿಮೆ, ಆ ದೇವರ ಒಡಂಬಡಿಕೆ, ಆ ದೇವರ ಬೆಳಕು, ಅದನ್ನು ಮತ್ತೆ ಸಂಪಾದನೆ ಮಾಡ್ಕೊಬೇಕು. ಅದನ್ನು ಮತ್ತೆ ಸಂಪಾದನೆ ಮಾಡ್ಕೊಂಡ್ರೆ ಅವನಿಗೆ ಮರಣ ಇಲ್ಲ, ಅವನಿಗೆ ನಿತ್ಯ ಜೀವ. ಆ ನಿತ್ಯ ಜೀವಿಕೆ ಹೇಳುವಂಥದ್ದು ವೈಕುಂಠ, ಪರಲೋಕ, ಸ್ವರ್ಗ, ದೇವರ ಸ್ಥಳ. ಹಲ್ಲೆಲೂಯಾ. ನರಕ ಅಂತ ಹೇಳುವಾಗ ಯಮಲೋಕ, ಯಮ ಇರುವಂತ ಜಾಗ. ನರಕ, ನರಕ ಅಂತ ಹೇಳುವಾಗ ಬೆಂಕಿಯ ಸಮುದ್ರ, ಬೆಂಕಿಯ ಕೆರೆ. ಬೆಂಕಿ ಕಡೆ ತಗೊಂಡು ಸುಮ್ಮನೆ ಬೆಂಕಿ ಕಡ್ಡಿ ಗೀಚ್ಬಿಟ್ಟು ಆ ಬೆಂಕಿನ ಸುಮ್ಮನೆ ಹಂಗೆ ಏನಾಗುತ್ತೆ? ಏನಾಗುತ್ತೆ ಬ್ರದರ್?
ಬೆಂಕಿ ಗಡ್ಡೆ ಕೀಸ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಏನಾಗುತ್ತೆ? ಸುಡುತ್ತಲ್ಲ. ಸುಟ್ಬಿಟ್ಟು ಏನಾಗುತ್ತೆ? 2 ದಿನಕ್ಕೆ ಬೊಬ್ಬೆ ಬರುತ್ತೆ. ನೋವು 3 ದಿನ ಇರುತ್ತೆ. 5ನೇ ದಿನಕ್ಕೆ ಬೊಬ್ಬೆ ಹೊಡೆಯುತ್ತೆ. ಆ ಬೊಬ್ಬೆ ಒಣಗಲಿಕ್ಕೆ ಒಂದು 3 ದಿನ. ಒಂದೇ ಒಂದು ಕಡ್ಡಿ ಸುಟ್ಟೋಗುವಾಗ ಅದನ್ನು ಸುಧಾರಿಸ್ಕೊಳ್ಳಕ್ಕೆ ನಮಗೆ 1 ವಾರದ ಮೇಲೆ ಬೇಕು. ಅಂದ್ರೆ ಇಡೀ ನಮ್ಮ ದೇಹವನ್ನೇ ತೆಗೆದು ಆ ಬೆಂಕಿಯಲ್ಲಿ ಹಾಕುವಾಗ ಹೆಂಗಿರ್ತದೆ ನೆನೆಸ್ಕೊಂಡು ನೋಡ್ರಿ. ಅಲ್ಲಿಂದ ಬಿಡಿಸ್ಲಿಕ್ಕಾಗಿ ಒಬ್ಬ ರಕ್ಷಕನ್ ಬೇಕಾಗಿತ್ತು, ಒಂದು ಬೆಳಕು ಬೇಕಾಗಿತ್ತು, ಒಂದು ಮಹಿಮೆ ಬೇಕಾಗಿತ್ತು. ಆ ಬೆಳಕು, ಆ ರಕ್ಷಕನು, ಆ ಮಹಿಮೆಯೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆ ಪಾಪದ ಕೆಸರು, ಆ ಪಾಪದ ಧೂಳು, ಆ ಪಾಪದ ಗುಂಡಿಯಿಂದ ನಮ್ಮನ್ನು ಎತ್ತರಿಗೊಬ್ಬನು ಬೇಕಾಗಿತ್ತು. ಅವನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈಗ ಮನುಷ್ಯ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡಿ ಹಣ್ಣು ತಿಂದುಬಿಟ್ಟ, ಪಾಪ ಬಂದ್ಬಿಡ್ತು. ಅದಕ್ಕೆ ಮನುಷ್ಯ ಇವತ್ತು 60 ವರ್ಷ, 70 ವರ್ಷ, 50 ವರ್ಷ ಸತ್ತೋಗ್ಬಿಡ್ತಾ ಇದ್ದಾನೆ. ಸತ್ ಮೇಲೆ ಒಂದು ಲೈಫ್ ಇದೆ. ಆ ಲೈಫ್ ಮತ್ತೆ ಪಡ್ಕೊಳ್ಳಬೇಕೆಂಬುದಾಗಿ ಹೇಳಿ ದೇವರು ಬಯಸ್ತಾನೆ. ಅದೇ ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್. ಪಾಪ ಅಂತ ಹೇಳುವಾಗ ಪಾಪದ ಕೆಸರಿನಲ್ಲಿ ಮುಳುಗ್ಬಿಟ್ರೆ ಯಾರ ಮೇಲೆ ಬರಕ್ಕಾಗುತ್ತಾ? ಸ್ವಂತ ಬಲದಲ್ಲಿ, ಸ್ವಂತ ಶಕ್ತಿಯಲ್ಲಿ, ಬುರ್ದೆಯಿಂದ ಎದ್ದು ಬರ್ಲಿಕ್ಕಾಗುತ್ತಾ? ಇಲ್ಲ, ಯಾರೊಬ್ರು ಕೈ ಕೊಡಬೇಕು. ಆ ಕೈ ಕೊಡ್ಲಿಕ್ಕಾಗಿ ಬಂದವನು ಯೇಸು ಕ್ರಿಸ್ತನು. ಕೀರ್ತನೆಗಳಲ್ಲಿ 40ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ತದೆ. 2ನೇ ಅಧ್ಯಾಯದಲ್ಲಿ ಆತನು ನಮ್ಮನ್ನ ಪಾಪದ ಕೆಸರಿನ ಗುಂಡಿ ಒಳಗಿಂದ ನಮ್ಮನ್ನು ಎತ್ತಿದಾನೆ. ವಾಕ್ಯ ಹೋದ್ರೆ ಬೇಗ ಪಟ್ಟಂತ. ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಾಕ್ಯ. ದಬಿಡಿ ಅಂತವ್ರೆ. ನನ್ನನ್ನು ನಾಶನದ ಗುಂಡಿಯೊಳಗಿಂದ, ನನ್ನನ್ನ ನರಕದ ನಾಶನದ ಗುಂಡಿ ಒಳಗಿಂದ ಎತ್ತಿದನು. ಕೆಸರಿನೊಳಗಿಂದ ನನ್ನನ್ನು ಪಾಪದ ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಸ್ಥಿರವಾಗಿ ಹೆಜ್ಜೆ ಇಡುವಂತೆ ಮಾಡಿ ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಸಾಕು. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಹೇಳ್ತದೆ, ಆ ಬಂಡೆಯೇ ಯೇಸು ಕ್ರಿಸ್ತನು ಎಂಬುದಾಗಿ ಹೇಳಿ, ಆ ಬಂಡೆ ಮೇಲೆ ನಮ್ಮನ್ನು ದೇವರು ಕಟ್ಟುತ್ತಾನೆ ಎಂಬುದಾಗಿ ಹೇಳಿ ಅಲ್ಲಿ ಯೇಸು ಕ್ರಿಸ್ತನ ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಕೆಸರಿನ ಗುಂಡಿ ಒಳಗಿಂದ ದೇವರು ನಮ್ಮನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸ್ತಾನಂತೆ. ಆ ಬಂಡೆಯೇ ಯೇಸು ಕ್ರಿಸ್ತನು. ಆತನ ಮೇಲೆ ಕಟ್ಟಲ್ಪಟ್ರೆ ಆತನ ಹೇಳುವ ವಾಕ್ಯವನ್ನ, ಆತನ ಹೇಳುವ ಮಾತುಗಳನ್ನ ಕೇಳಿ ಕೈಗೊಂಡು ನಾವು ಹಾಗೆ ನಡೆಯುವಾಗ ಕ್ರಿಸ್ತನೆಂಬುದಾಗಿ ಹೇಳುವ ಬಂಡೆಯ ಮೇಲೆ ನಾವು ಕಟ್ಟಲ್ಪಟ್ಟಂತ ಮನುಷ್ಯರಾಗಿರ್ತೀವಿ. ಹಲ್ಲೆಲೂಯಾ. ಇದೋ ದೇವರು ಹೇಳಿದನು, ಯಾವ ಬೆಳಕನ್ನ, ಯಾವ ಮಹಿಮೆಯನ್ನ ನೀವು ಕಳ್ಕೊಂಡ್ರು ಇದೋ ಆತನ ಮೂಲಕವಾಗಿ ನಮಗೆ ಮತ್ತೆ ಜೀವ ಉಂಟಾಯ್ತು. ಯೋಹಾನನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ತದೆ, ಆತನ ಮೂಲಕವಾಗಿ, ಆತನ ಜೀವದ ಮೂಲಕವಾಗಿ ನಮಗೆ ಬೆಳಕುಂಟಾಯ್ತು ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ನಾವೆಲ್ಲರ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಯಾರಾದರೂ ಪಾಪದಲ್ಲಿದ್ರೆ, ಒಂದು ವೇಳೆ ಯಾರಾದ್ರೂ ಕೆಸರಿನಲ್ಲಿದ್ರೆ, ಒಂದು ವೇಳೆ ಯಾರಾದ್ರೂ ತಿಪ್ಪಿಯ ಅವಸ್ಥೆಯಲ್ಲಿ ಇದ್ರೆ, ಧೂಳಿನ ಅವಸ್ಥೆಯಲ್ಲಿ ಇದ್ರೆ, ಇವತ್ತು ಯೇಸುವಿನ ನಾಮದಲ್ಲಿ ಮನ ತಿರುಗಿರಿ. ಯೇಸು ನಿಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ. ಯೇಸು ನಿಮ್ಮನ್ನ ಪಾಪಗಳಿಂದ ಬಿಡಿಸ್ತಾನೆ. ಅದು ಎಂತ ಕಟ್ಟು, ಎಂತ ಕೆಸರು, ಎಂತ ಧೂಳಾಗಿರ್ಲಿ ಅವನು ನಿಮ್ಮನ್ನ ಬಿಡಿಸ್ತಾನೆ. ಎಲ್ಲರೂ ಒಪ್ಪಿಸ್ಕೊಡ್ರಿ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ನಡೆಸಿಕೊಟ್ಟಿದ್ದಕ್ಕೆ ಸ್ತೋತ್ರ, ನೀವು ಮಾತಾಡಿದಕ್ಕಾಗಿ ಸ್ತೋತ್ರ. ಯಾವ ಯಾವ ಅವಸ್ಥೆಗಳಿಂದ ನಮ್ಮ ಜೀವಿತ ಹೊರಗಡೆ ಬರಬೇಕು, ಇವತ್ತು ಯೇಸುವಿನ ನಾಮದಲ್ಲಿ, ಯೇಸುವಿನ ಮಹಿಮೆಯಲ್ಲಿ, ಯೇಸುವಿನ ಸಹಾಯದೊಂದಿಗೆ ಅವರುಗಳು ಹೊರಗಡೆ ಬರಲಪ್ಪ. ಅವರು ಸ್ಥಿರವಾಗಿ ಬಂಡೆ ಮೇಲೆ ನಿಲ್ಲಿಸಲ್ಪಡಲಪ್ಪ. ದೊಡ್ಡ ಕಾರ್ಯ ಮಾಡ್ರಿ, ಇವರುಗಳ ಅನುಗ್ರಹಿಸಲ್ಪಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರಣ ತನಕ ಆವಿರಲಿ. ಆಮೆನ್. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಎಲ್ಲರ ದೇವರ ಆಶೀರ್ವಾದ ಮಾಡಲಿ.